ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯಜೀವವು. ಯೋಹಾನ 17:3. ಈ ದಿನಗಳಲ್ಲಿ ನೋಡಬೇಕಾದ್ರೆ ಎಷ್ಟೋ ಜನ ಪುರುಷರು ತಮ್ಮ ಹೆಂಡತಿಯನ್ನು ತಿಳಿದುಕೊಳ್ಳೋದಕ್ಕಾಗಿ, ಅಂದರೆ ತಮ್ಮ ಹೆಂಡತಿಯನ್ನು ಮೆಚ್ಚಿಸೋದಕ್ಕಾಗಿ, ಆಕೆಯ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ ಬಹಳ ಪ್ರಯಾಸಪಟ್ಟು ಯೂಟ್ಯೂಬ್ಗಳಲ್ಲೂ ಪುಸ್ತಕಗಳಲ್ಲೂ ಅನೇಕ ವಿಷಯಗಳಲ್ಲಿ ನೋಡೋರಾಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆಕೆಯ ಬಗ್ಗೆ ತಿಳ್ಕೊಬೇಕು. ಒಂದು ಸ್ತ್ರೀ ಬಗ್ಗೆ ತಿಳ್ಕೊಂಡಾಗ ನನ್ನ ಹೆಂಡತಿಯನ್ನು ನಾವು ಯಾವ ರೀತಿಯಲ್ಲಿ ಮಡಿಕೊಬೋದು, ಯಾವ ರೀತಿಯಲ್ಲಿ ನಮ್ಮ ಹೆಂಡತಿ ನಮ್ಮನ್ನು ಪ್ರೀತಿಸ್ತಾಳೆ ಅನ್ನೋದ್ರ ಇದ್ರ ಬಗ್ಗೆ ಏನು ಮಾಡ್ತಾರೆ, ಈ ಒಂದು ಹೆಂಡತಿಯ ಬಗ್ಗೆ ತಿಳಿದುಕೊಳ್ಳೋರಾಗಿರ್ತಾರೆ. ಈ ರೀತಿಯಲ್ಲಿ ಅನೇಕ ಹೆಂಡತಿ ಆ ಗಂಡನಿಗೆ ಮೋಸ ಮಾಡಿರುವಂಥ ಎಷ್ಟೋ ಒಂದು ಘಟನೆಗಳನ್ನು ನಾವು ಕೇಳಿರ್ತೀವಿ, ನೋಡಿರ್ತೀವಿ ಅಲ್ವಾ. ಅದೇ ರೀತಿಯಲ್ಲಿ ಹೆಂಡತಿ ಸಹ ತನ್ನ ಗಂಡನನ್ನು ತಿಳ್ಕೊಬೇಕು. ತಿಳ್ಕೊಳ್ಳೋದೇನು ಅಂತಂದರೆ, ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಅವ್ರನ್ನ ಯಾವ ರೀತಿಲಿ ಮೆಚ್ಚಿಸೋದು, ಅವ್ರನ್ನ ಯಾವ ರೀತಿಲಿ ಹೋಲಿಸ್ಕೊಳ್ಳೋದು, ಈ ರೀತಿಯಾಗಿ ಅನೇಕ ಒಂದು ಸ್ತ್ರೀಯರು ಇದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರನ್ನು ನಾವು ಮೆಚ್ಚಿಸೋದು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ತಿಳ್ಕೊಳೋದಕ್ಕಾಗಿ ತುಂಬ ಪ್ರಯಾಸಗಳನ್ನು ಪಟ್ಟಿರ್ತಾರೆ. ಅದೇ ರೀತಿಯಲ್ಲಿ ನೋಡ್ಬೇಕಾದ್ರೆ ತಮ್ಮ ಗಂಡಂದಿರು ಅಂಥ ಒಂದು ಸ್ತ್ರೀಯರನ್ನು ಮೋಸ ಮಾಡಿರುವಂಥ ಎಷ್ಟೋ ಘಟನೆಗಳನ್ನು ನಾವು ಕೇಳಿದ್ದೀವಿ. ಈ ಪ್ರಪಂಚದಲ್ಲಿ ಇದೇ ರೀತಿಯಲ್ಲಿ ಪ್ರತಿಯೊಂದಕ್ಕೂ ನೋಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬನ ಐಶ್ವರ್ಯವಂತನಾಗಬೇಕು ಅನ್ನೋದಕ್ಕಾಗಿ, ಅದರ ಬಗ್ಗೆ ತಿಳ್ಕೊಳೋದಕ್ಕಾಗಿ ಪ್ರಯಾಸ ಪಡ್ತಾನೆ. ಯಾವ ರೀತಿಯಲ್ಲಿ ನಾನು ಕಳ್ತನ ಮಾಡಿ ಮುಂದೆ ಬರ್ಬೋದಾ, ಅಥವಾ ನಾನು ಕೊಲೆ ಮಾಡಿ ಬೇಗ ಮುಂದೆ ಬರ್ಬೋದಾ, ಅಥವಾ ನಾನು ಯಾವ ಕೆಲಸವನ್ನು ಮಾಡಿದ್ರೆ ನಾನು ಒಂದು ಐಷಾರಾಮಿ ಬದುಕನ್ನು ಬದುಕ್ತೀನಿ, ಇವುಗಳ ಬಗ್ಗೆ ತಿಳ್ಕೊತಾರೆ. ಫಸ್ಟು ಮನುಷ್ಯರುಗಳು ತಿಳ್ಕೊಂಡು ನಂತರ ಆ ಕಾರ್ಯಗಳನ್ನು ಮಾಡೋರಾಗಿರ್ತಾರೆ. ಇದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಎಲ್ಲನೂ ಯೋಚನೆ ಮಾಡಿ ನೋಡಿದ್ರೆ ಇದೇ ರೀತಿಯಾಗಿರ್ತೈತಿ. ಇವತ್ತು ಒಬ್ಬೊಬ್ಬರ ಒಂದೊಂದು ಜೀವಿತವನ್ನು ನೋಡಬೇಕಾದ್ರೆ ನಾನು ಇದನ್ನು ಚೆನ್ನಾಗಿ ತಿಳ್ಕೊಬೇಕು, ಇದನ್ನು ಚೆನ್ನಾಗಿ ತಿಳ್ಕೊಬೇಕು, ಅದನ್ನು ಚೆನ್ನಾಗಿ ತಿಳ್ಕೊಬೇಕು. ಕೆಲವೊಬ್ಬರು ನೋಡಿದ್ರೆ ಸಿನಿಮಾ ನಟರುಗಳ ಬಗ್ಗೆ ತಿಳ್ಕೊಬೇಕು, ಆ ಸಿನಿಮಾವನ್ನು ನಿರ್ಮಾಣ ಮಾಡಿರುವಂಥವ್ರು ಯಾರು ಅದ್ರ ಬಗ್ಗೆ ತಿಳ್ಕೊಬೇಕು. ಕೆಲವೊಬ್ಬರಿಗೆ ಕಥೆಗಳನ್ನು ತಿಳ್ಕೊಬೇಕು, ಕಥೆಗಳನ್ನು ಬರೆದಂಥ ವ್ಯಕ್ತಿಗಳನ್ನು ತಿಳ್ಕೊಬೇಕು. ಇಡೀ ಪ್ರಪಂಚದಲ್ಲಿ ಯಾರೇ ಒಬ್ಬರು ನೋಡಿದ್ರು ಏನಾದರೂ ತಿಳ್ಕೊಬೇಕು ಅನ್ನೋದಕ್ಕಾಗಿ ಬಹಳ ಏನು ಮಾಡೋರಾಗಿರ್ತಾರೆ, ಪ್ರಯಾಸ ಪಡೋರಾಗಿರ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋರಾಗಿರ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಏಕದೇವರಾಗಿರುವ ತಂದೆಯನ್ನು ಆತನು ಕಳಿಸಿಕೊಟ್ಟಿರುವ ಯೇಸುವನ್ನು ತಿಳ್ಕೊಳ್ಳುವುದೇ ನಿತ್ಯ ಜೀವ ಅಂತ ವಾಕ್ಯದಲ್ಲಿ ಹೇಳ್ತೈತೆ. ಅವರಿಬ್ಬರನ್ನು ತಿಳ್ಕೊಳ್ಳುವಂಥದ್ದೇ ನಿತ್ಯ ಜೀವ. ಇದ್ರ ಬಗ್ಗೆ ಮಾತ್ರ ಮನುಷ್ಯರು ಏನು ಮಾಡಲ್ಲ, ಹೆಚ್ಚಾಗಿ ತಿಳ್ಕೊಳ್ಳಲ್ಲ. ನಿತ್ಯ ಜೀವದ ಬಗ್ಗೆ ಮಾತ್ರ ಯಾರೊಬ್ಬರೂ ತಿಳ್ಕೊಳಲ್ಲ. ಎಲ್ಲ ಮೋಸ ಮಾಡುವಂಥದ್ದು, ಕೈ ಬಿಡುವಂಥದ್ದು, ಶಾಶ್ವತ ಅಲ್ಲದೇ ಇರುವಂಥದ್ರ ಬಗ್ಗೆ ಬಹಳ ಜನ ಏನು ಮಾಡ್ತಾರೆ, ತಿಳ್ಕೊಳೋದಕ್ಕೆ ಪ್ರಯಾಸ ಪಡ್ತಾರೆ. ದೇವರ ಮಕ್ಕಳಾಗಿರುವಂಥ ನಾವು ಏಕದೇವರಾಗಿರುವ ನಮ್ಮ ತಂದೆ ಕಳಿಸಿಕೊಟ್ಟಿರುವಂಥ ನಮ್ಮ ಯೇಸು ಕ್ರಿಸ್ತನನ್ನು ತಿಳಿಯೋದೇ ನಿತ್ಯ ಜೀವ. ಅಂದರೆ ಏನು ತಿಳಿಯೋದು ನಿತ್ಯ ಜೀವ ಅಂತ ಹೇಳಿದ್ರೆ, ತಂದೆಯಾದ ದೇವರು ಯಾರು, ಅವರ ಪ್ರಭಾವ ಎಂಥದ್ದು, ಅವರ ಶಕ್ತಿ ಎಂಥದ್ದು, ಅವರ ಮಹಿಮೆ, ಅವರು ಇರತಕ್ಕ ಸ್ಥಳ, ಈ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ತಿಳಿಯುವಂಥದ್ದು, ಆತನ ಪ್ರಭಾವ, ಆತನ ಶಕ್ತಿ, ಆತನಿಗೆ ಯಾವುದೆಲ್ಲ ಇಷ್ಟ, ಯಾವುದು ಇಷ್ಟ ಇಲ್ಲ, ಈ ರೀತಿಯಾಗಿ ತಿಳ್ಕೊಂಡು ಅವ್ರಿಗೆ ಇಷ್ಟವಾಗಿರುವಂಥದ್ದನ್ನು ನಾವು ಮಾಡಿ ನಡೆಯುವಂಥದ್ದೇ ಅವರ ಬಗ್ಗೆ ನಾವು ತಿಳ್ಕೊಳ್ಳೋವಂಥದ್ದು. ಗೊತ್ತಾಗ್ತೈತಾ? ಇವತ್ತು ಯಾರೇ ಒಬ್ಬರನ್ನ ನೋಡ್ರಿ ಮೆಚ್ಚಿಸ್ಬೇಕಾದ್ರೆ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊತಾರೆ. ಫಸ್ಟು ಅವ್ರಿಗೆ ಏನೆಲ್ಲ ಇಷ್ಟ, ಏನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನು ಒಂದು ಇದರಲ್ಲಿ ನೋಡ್ಬೇಕಾದ್ರೆ, ಒಂದು ಪ್ರಿಯತಮೆಗಾಗಿ ಪ್ರಿಯತಮೆಯನ್ನು ತನ್ನ ಕಡೆಗೆ ಸೆಳೆಕೊಳ್ಳೋದಕ್ಕಾಗಿ ಆಕೆ ಏನೆಲ್ಲ ತಿಂತಾಳೆ, ಏನೆಲ್ಲ ತಿನ್ನಲ್ಲ, ಆಕೆಗೆ ಏನೆಲ್ಲ ಇಷ್ಟ, ಆಕೆಗೆ ಏನೆಲ್ಲ ಇಷ್ಟ ಇಲ್ಲ ಅಂತ ತಿಳ್ಕೊಂಡು ಇವನಿಗೆ ಕಷ್ಟ ಆದ್ರೂ ಆಕೆ ಇಷ್ಟಪಡುವ ರೀತಿಯಲ್ಲಿ ಜೀವಿತ ಮಾಡೋದಕ್ಕೆ ಇಷ್ಟಪಡ್ತಾನೆ. ಅದೆಲ್ಲ ಶಾಶ್ವತವಾಗಿರುವಂಥದ್ದಲ್ಲ. ಈ ರೀತಿಲಿ ಇಷ್ಟೆಲ್ಲ ಮಾಡಬೇಕಾದ್ರೆ ನಿತ್ಯ ಜೀವ ಕೊಡುವಂಥ ಯೇಸಪ್ಪನನ್ನು, ತಂದೆಯಾದ ದೇವರನ್ನು ತಿಳ್ಕೊಳ್ಳೋವಂಥದ್ದು ಭಾಳ ಶ್ರೇಷ್ಠವಾದದ್ದಲ್ವ. ಯೋಚನೆ ಮಾಡಿ ನೋಡ್ರಿ, ಯೋಚನೆ ಮಾಡಿ ಚೆನ್ನಾಗಿ ತಿಳ್ಕೊಬೇಕು. ಈ ತಿಳಿಯದೆ ಹೋದರೆ ಖಂಡಿತವಾಗ್ಲೂ ಇವತ್ತು ಸುಮ್ಮನೆ ನಿರರ್ಥಕವಾಗಿರುವಂಥದ್ದು, ಅಪ್ರಯೋಜಕವಾಗಿರುವಂಥದ್ದು, ಇಲ್ಲದೆ ಹೋಗುವಂಥದ್ರ ಬಗ್ಗೆ ಎಷ್ಟೋ ಜನ, ಈ ಪ್ರಪಂಚದ ಜನ ಅದ್ರ ಹಿಂದೆ ಬಿದ್ದು ಅದ್ರಿಗೆ ತಿಳ್ಕೊಳೋದಕ್ಕಾಗಿ ಪ್ರಯಾಸ ಪಡ್ತಾವ್ರೆ. ಇವುಗಳನ್ನೆಲ್ಲ ಬಿಟ್ಟು ತಂದೆಯಾದ ದೇವರನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳುವಂಥ ವ್ಯಕ್ತಿಗಳು ಧನ್ಯರು, ಭಾಗ್ಯವಂತರು. ಯಾಕೆ ಅಂತ ಹೇಳಿದ್ರೆ,
ಅವರು ನಿತ್ಯ ಜೀವವನ್ನು ಸೇರುತ್ತಾರೆ. ನಿತ್ಯ ಅಂದರೆ ಪರಲೋಕ ರಾಜ್ಯವನ್ನು ಪಡ್ಕೊತಾರೆ ಅಂತ ವಾಕ್ಯದಲ್ಲಿ ಅವ್ರ ಬಗ್ಗೆ ನಾವು ಎಷ್ಟು ತಿಳ್ಕೊತೀವೋ ಅಷ್ಟು ನಾವು ನಿತ್ಯ ಜೀವಕ್ಕೆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ತೀವಿ, ಹತ್ತಿರದವರಾಗ್ತೀವಿ. ಗೊತ್ತಾಗ್ತೈತಾ? ಇಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ, ಹುಡುಗಿಯನ್ನು ಒಂದು ವಶೀಕರಣ ಮಾಡ್ಕೊಳೋದಕ್ಕೆ, ಹುಡುಗನನ್ನು ನಮ್ಮ ಪರ ವಶೀಕರಣ ಮಾಡ್ಕೊಳೋದಕ್ಕೆ ಎಲ್ಲ ತಿಳಿಸೋರು ಸಾವಿರಾರು ಜನ ಅವರೇ. ಆದರೆ ಯೇಸು ಸ್ವಾಮಿ ಬಗ್ಗೆ, ತಂದೆಯಾದ ದೇವರ ಬಗ್ಗೆ ತಿಳಿಸುವಂಥದ್ದು ಒಂದೇ ಒಂದು ಸತ್ಯವೇದ. ಯಾರು ಸತ್ಯವೇದವನ್ನು ಚೆನ್ನಾಗಿ ಓದ್ತಾರೋ ಅವರು ತಂದೆಯಾದ ದೇವರನ್ನು, ಯೇಸು ಸ್ವಾಮಿಯನ್ನು ತಿಳ್ಕೊಬೋದು. ಇವತ್ತು ಯೇಸು ಸ್ವಾಮಿಯನ್ನು, ತಂದೆಯಾದ ದೇವ್ರನ್ನ ತಿಳ್ಕೊಬೇಕು ಅಂತ ಯಾರಿಗಾದರೂ ನಿಮ್ಮಲ್ಲಿ ಆಸೆ ಬಂದರೆ ಖಂಡಿತವಾಗ್ಲೂ ನೀವು ಸತ್ಯವೇದವನ್ನು ಚೆನ್ನಾಗಿ ಓದ್ರಿ. ಸತ್ಯವೇದ ಬಿಟ್ಟರೆ ಬೇರೆ ಎಲ್ಲೂ ನಾವು ಆ ತಂದೆಯಾದ ದೇವರ ಬಗ್ಗೆ, ಯೇಸು ಸ್ವಾಮಿಯ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡಿರಬೇಕು, ಆಯಿತಾ? ಇನ್ನೂ ಒಂದು ಇದರಲ್ಲಿ ಸಹ ನಾವು ನೋಡಬೇಕಾದ್ರೆ ಅನೇಕ ಒಂದು ಸಭೆಗಳಿಗೆ ಹೋಗ್ತೀವಿ. ಅನೇಕರ ಒಂದು ಇದರಲ್ಲಿ ನಾವು ನೋಡಬೇಕಾದ್ರೆ ಅನೇಕರು ಸಭೆಗಳಿಗೆ ಹೋಗುವಂಥವ್ರಾಗಿರ್ತೀವಿ. ಎಂತಕ್ಕೋಸ್ಕರ? ಭಾನುವಾರ ದೇವರನ್ನು ಆರಾಧಿಸಬೇಕು, ವಾಕ್ಯಗಳನ್ನು ಕೇಳಬೇಕು, ಆ ವಾಕ್ಯಗಳನ್ನು ಧ್ಯಾನ ಮಾಡಬೇಕು ಅಂತಂದರೆ ಆ ವಾಕ್ಯಗಳ ಮೂಲಕ ತಂದೆ ನಮ್ಮ ಹತ್ರ ಏನು ಮಾತಾಡ್ತಾರೆ, ಆತನ ಬಗ್ಗೆ ಏನು ತಿಳಿಸ್ತಾರೆ ಅಂತೇಳ್ಬಿಟ್ಟು ಹೋಗುವಂಥವ್ರಾಗಿರ್ತಾರೆ. ಇದರಲ್ಲೂ ಕೆಲವೊಂದು ಇದೈತೆ ನೋಡಿರಿ, ಇದನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಕೆಲವೊಬ್ಬರು ಈ ಒಂದು ವಾರ ನಮ್ಮ ಸಂಗಡ ಏನು ಮಾತಾಡ್ತಾರೆ, ನಮ್ಮನ್ನು ಯಾವ ರೀತಿಲಿ ಆಶೀರ್ವಾದ ಮಾಡುವಂಥ ವಾಗ್ದಾನನ ಕೊಡ್ತಾರೆ ಏನು ಅಂತೇಳ್ಬಿಟ್ಟು ಹೋಗೋರಾಗಿರ್ತಾರೆ. ಆದರೆ ಇದೆಲ್ಲ ತಪ್ಪು. ಯಾಕೆ ಅಂತ ಹೇಳಿದ್ರೆ ಆಶೀರ್ವಾದ ಬರೋದಕ್ಕಾಗಿ ಇದಕ್ಕಾಗಿ ಆಲಯಕ್ಕೆ ಹೋಗುವಂಥದ್ದಲ್ಲ. ಸತ್ಯವನ್ನು ತಿಳ್ಕೊಳೋದಕ್ಕಾಗಿ, ಯೇಸು ಸ್ವಾಮಿಯ ಬಗ್ಗೆ, ತಂದೆಯಾದ ದೇವರ ಬಗ್ಗೆ ತಿಳಿಯೋದಕ್ಕಾಗಿ ನಾವೇನು ಮಾಡಬೇಕು? ಚರ್ಚ್ಗೆ ಹೋಗಬೇಕು. ಅನೇಕರು ಆ ರೀತಿಲಿ ಹೋಗಲ್ಲ, ಕೆಲವೊಬ್ಬರು ಆ ಥರ ಹೋಗ್ತಾರೆ. ಆ ಥರ ಹೋಗುವಂಥ ವ್ಯಕ್ತಿಗಳು ಧನ್ಯರು. ಯೇಸು ಸ್ವಾಮಿ ಬಗ್ಗೆ, ತಂದೆಯಾದ ದೇವರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ವಾಕ್ಯದ ಮೂಲಕ ಅವ್ರು ಚರ್ಚ್ಗೆ ಹೋಗ್ತಾರಲ್ಲ, ಅವ್ರನ್ನ ಆರಾಧನೆ ಮಾಡಿ ಘನಪಡಿಸಿ ಅವರ ಬಗ್ಗೆ ನಾವು ತಿಳಿಬೇಕು ಅಂತ ಇಂಥ ವ್ಯಕ್ತಿಗಳು ಧನ್ಯರು. ನನಗೆ ಈ ವಾರದಿಂದ ಏನು ಆಶೀರ್ವಾದ ಕೊಡ್ತಾರೆ, ಏನು ಈ ಥರ ತಿಳ್ಕೊಂಡು ಹೋಗಬಾರ್ದು. ಈ ರೀತಿಯಲ್ಲಿ ಹೋಗಿರುವಂಥ ಒಂದು ಇದರಲ್ಲಿ ಕೆಲವೊಂದು ಸಭೆಗಳಲ್ಲಿ ನೋಡಬೇಕಾದ್ರೆ ಪಾಸ್ಟ್ರುಗಳು ಹೇಳುವಂಥ ಕಥೆಗಳು ಏನಾಗಿರ್ತವೆ ಅಂತ ಹೇಳಿದ್ರೆ, ಅಜ್ಜಿ ತಾತಂದಿರು ಹೇಳ್ತಿದ್ದಂಥ ಕಥೆಗಳ್ನ ಕೆಲವರು ಹೇಳ್ಕೊಂಡು ಹೋಗ್ತಾರೆ. ಕೆಲವರು ಅವರ ನನ್ನ ಹೆಂಡತಿ ಈ ರೀತಿಯಾದಂಥ ಒಂದು ಕೆಲಸದಲ್ಲಿ ಅವಳೆ, ಆ ರೀತಿಯಾಗಿ ನನ್ನ ಮಗ ಅಲ್ಲವನೇ ಇಲ್ಲವನೇ ಅಂತ ಹೇಳ್ಬಿಟ್ಟು ಬರೀ ಅವರು ಫ್ಯಾಮ್ಲಿಯ ಬಗ್ಗೆ ಹೇಳ್ಕೊಳ್ಳೋರಾಗಿರ್ತಾರೆ. ಅದನ್ನು ಕೇಳ್ಕೊಂಬರೋದಕ್ಕೆ ನಾವು ಹೋಗ್ತೀವಿ. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಡಿರುವಂಥ ಒಂದು ಇದನ್ನು ಕೇಳೋದಕ್ಕೆ ನಾವು ಹೋಗ್ತೀವಿ. ಯಾಕೆಂದರೆ ಅವರ ಹೆಂಡತಿ ಆಗಲಿ, ಅವರ ಮಕ್ಕಳಾಗಲಿ, ಅವರಾಗಲಿ ನಮಗೆ ಪರಲೋಕ ರಾಜ್ಯ ಕೊಡ್ತಾರೆ, ನಿತ್ಯ ಜೀವವನ್ನು ಕೊಡ್ತಾರೆ. ಇದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆನೂ ಇಲ್ಲ, ನಾವು ಕೇಳಬೇಕಾಗಿರೋ ಅವಶ್ಯಕತೆಯೂ ನಮಗಿಲ್ಲ. ಆ ರೀತಿಲಿ ಯಾರಾದರೂ ಬರೀ ಕಥೆಗಳನ್ನು, ಅವರ ಫ್ಯಾಮಿಲಿ ಜೀವಿತದ ಸ್ಟೋರಿಗಳನ್ನು ಹೇಳುವಂಥ ಸಭೆಗೆ ನೀವು ಹೋಗೋದಾಗಿದ್ದರೆ ಖಂಡಿತವಲ್ಲ ಅಂಥ ಸಭೆನ ಬಿಟ್ಟು ದೂರ ಆಗಿರಿ. ತಂದೆಯಾದ ದೇವರ ಬಗ್ಗೆ, ಯೇಸಪ್ಪನ ಬಗ್ಗೆ ತಿಳಿಸಿಕೊಡುವಂಥ ಸಭೆಗಳು ಹುಡುಕಿ ಅಂಥ ಸಭೆಗಳಿಗೆ ಹೋಗೋದಕ್ಕೆ ಪ್ರಯಾಸ ಪಡ್ರಿ. ಯಾಕೆ ಅಂತ ಹೇಳಿದ್ರೆ ಅವರ ಸ್ಟೋರಿ, ಅವರ ಕಥೆಗಳು, ಅವ್ರ ಹೆಂಡತಿ ಮಕ್ಕಳ ಕಥೆಗಳ್ನ ಹೇಳ್ಕೊಂಡಿರೋರು, ಅವರ ಆಸ್ತಿ ಅಂತಸ್ತಿನ ಬಗ್ಗೆ ಹೇಳ್ಕೊಂಡಿರುವಂಥ ಸಭೆಗಳು, ಅಂಥ ಒಂದು ಪ್ರಸಂಗಗಳು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವಂಥದ್ದಲ್ಲ. ಗೊತ್ತಾಗ್ತಾಯ್ತಾ? ಆ ರೀತಿಲಿರೋ ನಾವು ತಿಳಿಯಬೇಕಾಗಿರೋದು ನಮ್ಮ ಜೀವಿತದಲ್ಲಿ ಯೇಸಪ್ಪನ ಬಗ್ಗೆ, ತಂದೆಯಾದ ದೇವರ ಬಗ್ಗೆ. ಯಾರು ಯೇಸಪ್ಪನ ಬಗ್ಗೆ, ತಂದೆಯಾದ ದೇವರ ಬಗ್ಗೆ ತಿಳ್ಕೊಳೋದಕ್ಕೆ ಪ್ರಯಾಸ ಪಡ್ತಾರೋ ಅಂಥವರು ಮಾತ್ರ ಆ ಪರಲೋಕ ರಾಜ್ಯಕ್ಕೆ ಸೇರ್ತಾರೆ. ಅಂಥವರೇ ಯೇಸು ಸ್ವಾಮಿಯ ನಿಜವಾದ ಪ್ರಜೆ, ನಿಜವಾದ ಹಿಂಡು, ನಿಜವಾದ ಆತನ ಕುರಿಗಳಾಗಿರ್ತಾರೆ. ಗೊತ್ತಾಗ್ತೈತಾ? ಈ ಲೋಕದಲ್ಲಿ ಕಷ್ಟ, ಸಂಕಟ, ಶ್ರಮೆ ಎಲ್ಲ ಇದ್ದಿದ್ದೆ. ಏನೋ ದೇವರು ಆಶೀರ್ವಾದಗಳ ಇದರಿಂದ ನಮ್ಮನ್ನು ಬಲಪಡಿಸ್ತಾರೆ, ಆ ಥರ ಈ ಥರ ಅಂತೇಳಿ ನೆನೆಸಿ ಹೋಗುವಂಥದ್ದಲ್ಲ ಸಭೆಗೆ. ಅವ್ರ ಬಗ್ಗೆ ತಿಳಿಯೋದಕ್ಕಾಗಿ ಹೋಗ್ಬೇಕು ಸಭೆಗೆ. ಗೊತ್ತಾಗ್ತೈತಾ? ಇಂಥ ಒಂದು ಇದನ್ನೆಲ್ಲ ನೀವು ತಿಳ್ಕೊಬೇಕು. ಯಾರು ಏನು ಹೇಳಿದ್ರು ಕೇಳಿಕೊಂಡು ಬರೋದಕ್ಕಾಗಲ್ಲ ಸಭೆಗೆ ಹೋಗುವಂಥದ್ದು. ಸಭೆಗೆ ಹೋಗುವಂಥದ್ದೇ ದೇವ್ರನ್ನ ಘನಪಡಿಸೋದಕ್ಕೆ, ಆತನ ಬಗ್ಗೆ ತಿಳಿಯೋದಕ್ಕೆ. ಗೊತ್ತಾಗ್ತೈತಾ? ಇದನ್ನೆಲ್ಲ ನೀವು ಚೆನ್ನಾಗಿ ತಿಳಿದಿರಬೇಕು. ನಿಮ್ಮಲ್ಲಿ ಇವತ್ತು ಯಾರಾದರೂ ಆ ರೀತಿಯಲ್ಲಿ ಹೆಂಡತಿಯ ಬಗ್ಗೆ, ಗಂಡನ ಬಗ್ಗೆ, ಅಥವಾ ಮಕ್ಕಳ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಪ್ರಪಂಚದ ಬಗ್ಗೆ, ಐಶ್ವರ್ಯದ ಬಗ್ಗೆ, ಇಂಥದ್ರ ಬಗ್ಗೆ ತಿಳಿಯೋದಕ್ಕೆ ಪ್ರಯಾಸ ಪಡ್ತಾ ಇರುವಂಥ ವ್ಯಕ್ತಿಗಳಾಗಿದ್ದರೆ ಅವತ್ತನ್ನೆಲ್ಲ ಬಿಡ್ರಿ. ಅದೆಲ್ಲ ಅಪ್ರಯೋಜಕವಾಗಿರುವಂಥದ್ದು, ಪ್ರಯೋಜನಕರವಾಗಿರುವಂಥದ್ದಲ್ಲ. ಅದೆಲ್ಲ ಇಲ್ಲದೆ ಹೋಗುವಂಥದ್ರ ಮೇಲೆ ನಾವು ಪ್ರಯಾಸ ಪಡ್ತಾಯಿದ್ದೀವಿ ಅಂತ ಅರ್ಥ. ಗೊತ್ತಾಗ್ತೈತಾ? ಇನ್ಮೇಲೆ ಅದನ್ನೆಲ್ಲ ಬಿಟ್ಟು ತಂದೆಯಾದ ದೇವರನ್ನು, ಕರ್ತನಾದ ಯೇಸು ಕ್ರಿಸ್ತನನ್ನು
ತಿಳ್ಕೊಬೇಕು. ತಂದೆಯಾದ ದೇವರಿಗೆ ಏನಿಷ್ಟ, ಅವ್ರಿಗೆ ಏನು ಇಷ್ಟ ಇಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಏನಿಷ್ಟ, ಆತನಿಗೆ ಏನು ಇಷ್ಟ ಇಲ್ಲ, ಅವ್ರನ್ನ ನಾವು ಮೆಚ್ಚಿಸ್ಬೇಕಾದ್ರೆ ನಾವು ಯಾವ ರೀತಿಲಿ ಜೀವಿಸಬೇಕು, ಅವ್ರನ್ನ ನಾವು ಅವರ ಒಂದು ಕೃಪೆಗೆ ಪಾತ್ರರಾಗಬೇಕಂತ ಹೇಳಿದ್ರೆ ನಾವು ಹೆಂಗೆ ಜೀವಿಸಬೇಕು, ಏನು ಮಾಡಬೇಕು, ಈ ರೀತಿಯಾಗಿ ನಾವು ಏನು ಮಾಡಬೇಕು, ತಿಳ್ಕೊಬೇಕು. ಸತ್ಯವೇದದ ಮೂಲಕವಾಗಿ ನಾವೇನು ಮಾಡಬೇಕು, ತಿಳಿದು ಆ ರೀತಿಲಿ ಪ್ರಯಾಸಪಟ್ಟು ಆ ಪರಲೋಕ ರಾಜ್ಯವನ್ನು ಸೇರ್ಕೊಬೇಕು. ಇಲ್ಲದೆ ಹೋದರೆ ಖಂಡಿತವಾಗ್ಲೂ ನರಕಕ್ಕೆ ಹೋಗಿ ಬೀಳೋವಂಥವ್ರಾಗಿರ್ತೀವಿ. ಇವತ್ತು ಎಷ್ಟೋ ಜನರಿಗೆ ಹೇಳುವಾಗ ಈ ರೀತಿಲಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಹೋಗದೆ ಹೋದರೆ ಖಂಡಿತವಾಗ್ಲೂ ನರಕದಲ್ಲಿ ಬೀಳ್ತೀರ ಅಂತ, ಸತ್ತೋಗಿರ್ತೀವಿ. ಅವಾಗ ನರಕದಲ್ಲಿ ಬಿದ್ದರೆ ಏನು, ಸ್ವರ್ಗದಲ್ಲಿ ಇದ್ದರೆ ಏನು ಅಂತ ಹೇಳ್ತಾರೆ. ಗೊತ್ತಿಲ್ಲ ಅವ್ರಿಗೆ, ದಡ್ರು. ಯಾಕೆ ಅಂತ ಹೇಳಿದ್ರೆ ಈ ಶರೀರಕ್ಕೆ ಮಾತ್ರ ಒಂದು ಆಯುಸ್ಸು ಇರುವಂಥದ್ದು, ಅಂದರೆ ಸಾವಿರುವಂಥದ್ದು. ಆತ್ಮಕ್ಕೆ ಸಾವಿಲ್ಲ. ಆತ್ಮ ಬಿಟ್ಟೋಗಿದ ತಕ್ಷಣ ನಮ್ಮ ಎಲ್ಲ ಚಲನವಲನಗಳು ಏನಾಗ್ಬಿಡ್ತವೆ, ನಿಂತೋಗ್ಬಿಡ್ತವೆ. ಇವತ್ತು ನೋವು ಗ್ರಹಿಸಬೇಕಾದ್ರೂ ನಮ್ಮ ಒಳಗಡೆ ಆತ್ಮ ಇರಬೇಕು. ಕಷ್ಟದಿಂದ ನಾವು ದುಃಖ ಪಡಬೇಕಾದ್ರೂ ನಮ್ಮ ಒಳಗಡೆ ಆತ್ಮ ಇದ್ದರೆ ಮಾತ್ರ ನಮ್ಮ ಈ ಶರೀರ ಕಾರ್ಯ ಮಾಡೋದು. ಇಲ್ಲದೆ ಹೋದರೆ ಖಂಡಿತವಲ್ಲ, ಅದಕ್ಕೆ ಏನು ಮಾಡಿದ್ರೂ ಗೊತ್ತಾಗಲ್ಲ. ನೋಡ್ರಿ, ಆತ್ಮ ಹೋದ್ಮೇಲೆ ಅದನ್ನು ತಗೊಂಡೋಗಿ ಸುಟ್ಟರು ಅದಕ್ಕೆ ಗೊತ್ತಾಗ್ತಾ ಇಲ್ಲ, ಮಣ್ಣಲ್ಲಿ ಮುಚ್ಚಿದ್ರೂ ಅದಕ್ಕೆ ಗೊತ್ತಾಗಲ್ಲ. ಯಾಕೆಂತಂದರೆ ಅದರಲ್ಲಿ ಆತ್ಮ ಇಲ್ಲ. ಅಂದರೆ ಆ ನೋವನ್ನೆಲ್ಲ ಗ್ರಹಿಸ್ತಾ ಇದ್ದಿದ್ದು, ಇದನ್ನೆಲ್ಲ ಇದು ಮಾಡ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ ಆತ್ಮ. ಇವತ್ತು ನಾವು ಸತ್ತೋಗ್ಬಿಟ್ಟಾಗ ನಮಗೇನು ಗೊತ್ತಾಗ್ತೈತೆ ಅಂತ ಹೇಳ್ತಾರೆ. ಇಲ್ಲ, ಅದು ಖಂಡಿತವಾಗಲೂ ಶರೀರಕ್ಕೆ ಗೊತ್ತಾಗಲ್ಲ, ಆತ್ಮಕ್ಕೆ ಪ್ರತಿಯೊಂದು ನೋವು ಬಾಧೆ ಗೊತ್ತಾಗ್ತೈತಿ. ಆಯಿತಾ? ನಿಜವಾದ ಒಂದು ಜೀವಿತ, ನಿಜವಾದ ಒಂದು ಗುರಿ ಏನು ಅಂತ ಹೇಳಿದ್ರೆ ಯೇಸು ಸ್ವಾಮಿನ ಹಿಂಬಾಲಿಸಿ ಆತನ ಬಗ್ಗೆ ತಿಳ್ಕೊಂಡು ಆ ರಾಜ್ಯಕ್ಕೆ, ನಾವು ಪರಲೋಕ ರಾಜ್ಯಕ್ಕೆ ಸೇರುವಂಥದ್ದು, ನಿತ್ಯ ಜೀವವನ್ನು ಹೊಂದುವಂಥದ್ದೇ. ಇದೇ ನಮ್ಮ ಗುರಿಯಾಗಿರಬೇಕು. ಅದನ್ನು ಬಿಟ್ಟರೆ ಬೇರೆ ಅದೇನು ಇದೇನು ಲೋಕಕ್ಕೆ ಸಂಬಂಧಪಟ್ಟಿದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ನಮಗಿಲ್ಲ. ನಿಮಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗೈತೆ ಅಂತ ನಾನು ತಿಳ್ಕೊತೀನಿ. ವಂದನೆ.